ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಅಂಬುಜಾ ವ್ಲಾಗ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾನು ದಿನನ ಬಿಸಿನೀರು ಕುಡಿದು ಸ್ಟಾರ್ಟ್ ಮಾಡ್ತೀನಿ, ಮತ್ತು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಗಿಡಗಳಿಗೂ ನೀರೆಲ್ಲ ಹಾಕಿ ಮತ್ತೆ ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ. ಪಾಟ್ಗಳ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಡೀಪ್ ಕ್ಲೀನ್ ಮಾಡ್ಕೊಂಡೆ. ಯಾಕಂದರೆ ನಾಳೆ ಗುರುವಾರ ಹಾಗೂ ಗುರುಪೂರ್ಣಿಮೆ ಇರೋದ್ರಿಂದ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಮನೆಯೂ ಕೂಡ ಡೀಪ್ ಕ್ಲೀನ್ ಮಾಡಿಕೊಂಡೆ. ಹಾಗೆ ಆಷಾಢ ಶುಕ್ರವಾರನೂ ಕೂಡ ಇದೆ, 3ನೇ ಆಷಾಢ ಶುಕ್ರವಾರ. ಎರಡಕ್ಕೂ ಆಗುತ್ತೆ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ನನ್ನ ಪುಟ್ಟ ಅಡುಗೆ ಮನೆನ ನೀವು ನೋಡ್ತಾ ಇದ್ದೀರಾ. ಅಂದರೆ ನಾನು ಹೋಮ್ ಟೂರ್ ಒಂದು ಸರಿ ಮಾಡ್ತೀನಿ. ತುಂಬ ದೊಡ್ಡ ಮನೆ ಏನಲ್ಲ ನಮ್ಮದು, ಇವಾಗಿರೋವಂಥದ್ದು. ಸಿಂಪಲ್ಲಾಗೇ ಇರಲಿ ಅಂತ ನಾವು ಚಿಕ್ಕ ಮನೆಯೇ ಮಾಡ್ಕೊಂಡ್ವಿ. ಯಾಕಂದರೆ ನನಗೆ ಕ್ಲೀನಿಂಗು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಬಟ್ಟೆ ವಾಶ್ ಮಾಡಿದೆ, ಅದನ್ನು ಮಡ್ಸೋಕ್ಕಾಗಿಲ್ಲ, ಹಾಗೆ ಇಟ್ಟಿದ್ದೀನಿ. ನಾಳೆ ಮಡಿಸ್ಕೊಳ್ಳೋಣ ಅಥವಾ ನೈಟ್ ಮಡಿಸ್ಕೊಳ್ಳೋಣ ಅಂತ. ಅಲ್ಲಿಂದ ಶಾಪಿಗೆ ಬಂದೆ. ನಾನು ಶಾಪಲ್ಲಿ ಜುಬೇರ್ ಟಿ ವಿ ನೋಡ್ತಾ ಕೂತಿದ್ದ, ಹಾಗೆ ಅವನ್ನ ಮಾತಾಡಿಸ್ಕೊಂಡು ಕೂತ್ಕೊಂಡೆ. ಜುಬೇರ್ ಅಂತೂ ನಿಮ್ಗೆ ಗೊತ್ತಲ್ಲ, ಬಂದಂಗೆನ ಅಕ್ಕ ಅದು ಅಕ್ಕ ಇದು ಅಂದ್ಕೊಂಡು ಏನೇನೋ ಹೇಳ್ಕೊಂಡು ಅವ್ನ ಕ್ವೆಶನ್ಸ್ ಎಲ್ಲ ಕೇಳ್ತಾನೆ ಇರ್ತಾನೆ. ಆಮೇಲೆ ಅವನೇನೇನು ಹೇಳಬೇಕು, ಅಕ್ಕನೇನೆ ಹಿಂಗಾಯಿತು ಹಂಗಾಯಿತು ಆ ಥರ ವಿಷಯಗಳನ್ನೂ ಕೂಡ ಹೇಳ್ತಾ ಇರ್ತಾನೆ. ಆಮೇಲೆ ಯೂಟ್ಯೂಬರ್ಸ್ ಬಗ್ಗೆನೂ ಕೂಡ ಹೇಳ್ತಿರ್ತಾನೆ. ಅಕ್ಕ ಸಾಮ್ ಸಮೀರ್ ಅವರು ಇದನ್ನು ಹಾಕಿದ್ದಾರೆ, ನೋಡಿದ್ರೆ ನೀವು ಅದು ನೋಡಿದ್ರೆ. ಅವ್ನಿಗೆ ಸಾಮ್ ಸಮೀರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ನನಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಸಂಜೆ ಆಯಿತು, ಯಶು ಮನು ಎಲ್ಲ ಬಂದರು. ಕಸ್ಟಮರ್ಸ್ ಕೂಡ ಇದ್ದರು, ನಮ್ಮ ರೆಗ್ಯುಲರ್ ಕಸ್ಟಮರು. ಓಕೆ ಗಾಯ್ಸ್, ಇದು ಗುರುವಾರ ಮಾರ್ನಿಂಗ್. ನಾನು ಮತ್ತೆ ನೆನ್ನೆ ಡೀಪ್ ಕ್ಲೀನ್ ಮಾಡಿದ್ನಲ್ಲ, ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲಾಗಿ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನೇ ಡೀಪ್ ಕ್ಲೀನ್ ಮಾಡಿದ್ರೂ ಕೂಡ ನಾವು ಮತ್ತೆ ಅಡುಗೆ ಮಾಡಿರ್ತೀವಲ್ವ, ಮತ್ತು ಗಲೀಜಾಗಿರುತ್ತೆ. ಹಾಗಾಗಿ ಸಿಂಪಲಾಗಿ ಹಾಗೆ ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒರೆಸ್ಕೊತಾ ಇದೆ. ಯಾಕೆಂದರೆ ಗುರುಪೂರ್ಣಿಮೆ ಇದೆ, ಹಾಗೂ ಗುರುವಾರ ನಮ್ಮ ರಾಯರ ವಾರ ಕೂಡ ಇದೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಬೇಕಲ್ವ, ಹಂಗಾಗಿ ಸಿಂಪಲಾಗಿ ಕ್ಲೀನ್ ಮಾಡ್ಕೊತಾ ಇದೆ. ಆ್ಯಕ್ಚುಲಿ ನಾವಿದ್ದಿದ್ದು ಫಸ್ಟು ದೊಡ್ಡ ಮನೆಯೇ, ಆದರೆ ಇವಾಗ ನಾನು ಮಾಡ್ಕೊಂಡಿದ್ದು ಚಿಕ್ಕ ಮನೆ. ನನಗೆ ಮನೆ ಕ್ಲೀನ್ ಮಾಡೋಕ್ಕೆ ಸಖತ್ ಹಿಂಸೆ ಆಗ್ತಿತ್ತು. ಶಾಪ್ಗೆ ಹೋಗಬೇಕು, ಶಾಪಿಂದ ಬಂದು ಕ್ಲೀನ್ ಮಾಡೋದು, ಇದೆಲ್ಲ ನನಗೊಂಥರ ಹಿಂಸೆ ಆಗ್ತಿತ್ತು. ಅದಲ್ಲದೆ ಮುನಿನ ನಾವು ಹಾಸ್ಟೆಲ್ಗೆ ಹಾಕಬೇಕು ಅಂತಲೇ ಅಂದ್ಕೊಂಡಿದ್ವಿ. ಹಾಗಾಗಿ ನಮ್ಮಿಬ್ಬರಿಗೆ ಸಾಕು ಅಂದ್ಬಿಟ್ಟು ಸಿಂಪಲಾಗಿ ಚಿಕ್ಕ ಮನೆಯೇ ಮಾಡ್ಕೊಂಡ್ವಿ. ಅಷ್ಟೆಲ್ಲ ಅವಳು ಹೋಗಲ್ಲ ಅಂತ ಹಠ ಮಾಡಿದ್ಲು, ಹಾಗಾಗಿ ಇಲ್ಲಿಗೇ ಕಾಲೇಜ್ಗೆ ಹಾಕಿದ್ವಿ. ಅದಲ್ಲದೆ ನಮ್ಗೆ ಈ ಮನೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಸೊ ಹಾಗಾಗಿ ನಮ್ಗೆ ಈ ಮನೇಲೇ ಖುಷಿ ಇದೆ. ಮನೆ ಒರೆಸಿ ಎಲ್ಲ ಕೆಲಸ ಆಯಿತು, ಕ್ಲೀನ್ ಮಾಡ್ಕೊಂಡೆಲ್ಲ. ನಾನಿವಾಗ ಹೊಸ್ಲಿಗೆ ರಂಗೋಲಿ ಬಿಡೋಣ ಅಂತ ಹೇಳಿ ಅರ್ಶಿನ ಹಚ್ಕೊತಾ ಇದ್ದೆ. ಪ್ರತಿದಿನ ಏನು ಅರ್ಶಿನ ಹಚ್ಕೊಂಡು ರಂಗೋಲಿ ಬಿಡಲ್ಲ, ಮಾಮೂಲಿ ರಂಗೋಲಿನೇ ಬಿಡ್ತೀನಿ. ಬಟ್ ಏನಾದರೂ ಇದ್ದರೆ, ಹುಣ್ಣಿಮೆ, ಅಮಾವಾಸ್ಯೆ ಅಥವಾ ಗುರುವಾರ, ಶನಿವಾರ ಈ ಥರ ಇದ್ದಾಗ ಮಾತ್ರ, ಸೋಮವಾರ ಈ ಥರ ಮಾತ್ರ ಅರ್ಶಿನ ಹಚ್ಕೊಂಡು ನಾನು ರಂಗೋಲಿನ ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಅರ್ಶಿನ ನಾವು ಹೊಸ್ಲಿಗೆ ಹಚ್ಚೋದ್ರಿಂದ ಯಾವುದೇ ಕ್ರಿಮಿ ಕೀಟಗಳು ಕೂಡ ಮನೆ ಒಳಗಡೆ ಸುಳಿಯಲ್ಲ ಅಂತ ಹೇಳ್ತಾರೆ. ಒಂಥರ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಅವತ್ತಿನ ದಿನ. ಒಂಥರ ಹೊಸ್ಲಿಗೆ ಅರ್ಶಿನ ಹಚ್ಚಿದಾಗ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ನನಗೆ ಆ್ಯಕ್ಚುಲಿ ರಂಗೋಲಿ ಈ ಚುಕ್ಕಿದು ಇದೆಲ್ಲ ಬಿಡೋಕ್ಕೆ ಬರಲ್ಲ. ಈ ಥರ ಎಳೆದಲ್ಲಿ ಮಾತ್ರ ಸಿಂಪಲಾಗಿ ಬಿಡ್ಕೊತೀನಿ. ಎಷ್ಟೊಂದು ಜನ ಇನ್ನೂ ಚೆನ್ನಾಗಿ ಪೂಜೆ ಮಾಡ್ತಾರೆ, ಹಾಗೆ ಎಷ್ಟು ಚೆನ್ನಾಗಿ ರಂಗೋಲಿನೂ ಕೂಡ ಬಿಡ್ತಾರೆ. ನನಗೆ ಬರೋ ಹಾಗೆ ನಾನು ಬಿಡ್ಕೊತೀನಿ. ನಿಮ್ಗಿಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಂಗೆ ಸಿಂಪಲ್ಲಾಗೇ ಬಿಟ್ಟು ಅಭ್ಯಾಸ. ಗೈಸ್, ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಕುಂಕುಮ ಇಟ್ಟು ಹೂವಿಟ್ಟು ಎಲ್ಲ ಆದಮೇಲೆ ತುಳಸಿಗೂ ಕೂಡ ಇಡಬೇಕಲ್ಲ, ಹಾಗಾಗಿ ತುಳಸಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೂವಿಟ್ಟು ರಂಗೋಲಿ ಎಲ್ಲ ಇಡ್ತಾಯಿದ್ದೀನಿ. ನಾನು ತುಳಸಿ ಕಟ್ಟೆನ ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ, ಚಿಕ್ಕದು. ತುಳಸಿ ಕಟ್ಟೆ ಬರುತ್ತಲ್ಲ, ಅದನ್ನು ತಂದು ಇಟ್ಕೋಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ. ಬಟ್ ಆಗಿಲ್ಲ, ಅಂದರೆ ಮರ್ತ್ಕೊಂಡ್ಬಿಡ್ತೀನಿ ಅಥವಾ ಯಾವುದೋ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀನಿ. ಆ ಕಡೆ ಹೋದಾಗ ನಾನು ತರೋಕ್ಕೆ ಆಗೋಲ್ಲ. ನೆಕ್ಸ್ಟು ತಂದು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ, ತಂದು ಇಡ್ತೀನಿ. ಆ್ಯಂಡ್ ತಿಂಡಿಗೆ ನಾವು ಪೊಂಗಲ್ ಮಾಡ್ಕೊಂಡ್ವಿ. ಹಾಗೆ ನೈವೇದ್ಯಕ್ಕೆ ಪೊಂಗಲ್ ಮಾಡಿದ್ವಿ ರಾಘವೇಂದ್ರಂಗೆ. ಹಾಗೆ ತಿಂಡಿಗೂ ಕೂಡ ಅದನ್ನೇ ಮಾಡ್ಕೊಂಡ್ವಿ. ನನ್ನ ಮಗಳಂತೂ ಸಖತ್ತಾಗಿದೆ ಅಂತ ಹೇಳ್ಕೊಂಡು ಖುಷಿಯಾಗಿ ತಿನ್ಕೊಂಡು ಹೋದ್ಲು. ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಪೊಂಗಲ್ ಮಾಡಿದ್ದು ಅರವಿಂದ್ ಪೊಂಗಲ್ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಅವರೇ ಪೊಂಗಲ್ನ ಮಾಡಿದ್ರು. ನನಗೆ ರಾಘವೇಂದ್ರಂಗೆ ಪೂಜೆ ಮಾಡೋದ್ರಲ್ಲಿ ಅದೇನು ಖುಷಿ ಸಿಗುತ್ತೋ ಗೊತ್ತಿಲ್ಲ, ನನಗಂತೂ ಅವತ್ತಿನ ದಿನ ಏನೋ ಒಂಥರ ಹಬ್ಬದ ಥರ ಫೀಲ್ ಆಗುತ್ತೆ. ನನಗೆ ರಾಘವೇಂದ್ರಂಗೆ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ. ಇವಾಗಿಂದಲ್ಲ, ನಾನು
ನನ್ನ ಸ್ಕೂಲ್ ಲೈಫಿಂದನೂ ಕೂಡ ರಾಘವೇಂದ್ರ ಅಂದರೆ ನಾನು ತುಂಬ ಇಷ್ಟಪಡ್ತೀನಿ. ರಾಯರು ನಮ್ಗೆ ಎಂಥ ಒಂದು ನೋವಾಗಿದ್ರು ನಾನು ರಾಯರು ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಫೀಲ್ ಆಗುತ್ತೆ ನನಗೆ ಆಗಿರ್ಬೋದು. ನನ್ನ ಹಸ್ಬೆಂಡ್ಗೂ ಕೂಡ ರಾಘವೇಂದ್ರ ಅಂದರೆ ತುಂಬ ಇಷ್ಟ. ಹಾಗೆ ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಎಲ್ಲರ ರೀತಿ ನಮಗೆ ಡೀಪಾಗಿ ಪೂಜೆ ಮಾಡೋಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವಂತೂ ನಾವು ಮಾಡಿದ್ದನ್ನೇ ದೇವರು ಸ್ವೀಕರಿಸ್ತಾನೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಹಾಗಾಗಿ ನನಗೆ ಹೇಗಾಗುತ್ತೋ ನನಗೆ ಹೇಗೆ ಬರುತ್ತೋ ಹಾಗೆ ನಾನು ಪೂಜೆ ಮಾಡ್ತೀನಿ. ದೇವರು ಅದನ್ನು ಸ್ವೀಕರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಏನೇ ಪ್ರಾಬ್ಲಮ್ ಬಂದರೂ ರಾಯರು ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಎಷ್ಟೋ ವರ್ಷದಿಂದ ನನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಏನೇ ಪ್ರಾಬ್ಲಮ್ ಬಂದರೂ ಅವ್ರು ಕಾಪಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಜೀವನ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ಶಾಪ್ಗೆ ಹೋಗೋದು ಲೇಟೇ ಆಗಿಬಿಡ್ತು, ಯಾಕಂದರೆ ಇವತ್ತು ಕೆಲಸ ಹಂಗೆ ಇತ್ತು. ನಾನು ಆಲ್ರೆಡಿ ನೆನ್ನೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಆದ್ರೂ ಇರುತ್ತಲ್ಲ ದೇವ್ರ ಕೆಲಸ ಎಲ್ಲ ಸ್ವಲ್ಪ ಇವತ್ತು ಹುಣ್ಣಿಮೆ ಎಲ್ಲ ಇರೋದ್ರಿಂದ ಸ್ವಲ್ಪ ನೀಟಾಗೆ ಮಾಡಿಕೊಂಡೆ. ಹಾಗಾಗಿ ಸ್ವಲ್ಪ ಟೈಮ್ ಹಿಡೀತು. ಗುರುಪೂರ್ಣಿಮೆ ಇರೋದ್ರಿಂದ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಲಿಲ್ಲ. ನೋಡೋಣ, ಆದರೆ ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಆದರೆ ಹೋಗಿ ಬರಬೇಕು. ರಾಯರ ದೇವಸ್ಥಾನಕ್ಕೆ ಹೋದರೆ ಆ ಫೀಲ್ ಇದೆಯಲ್ಲ, ಆ ಫೀಲ್ನ ಯಾವುದಕ್ಕೂ ಅನುಕರಣೆ ಮಾಡೋಕ್ಕೆ ಆಗಲ್ಲ. ಆ ಥರ ಇದೆ ಅದು. ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ ಅಲ್ಲಿಗೆ ಹೋದರೆ ನಾವೆಲ್ಲೋ ಬೇರೆ ಒಂದು ಲೋಕಕ್ಕೆ ಬಂದುಬಿಟ್ಟಿದ್ದೀವಿ. ನಮಗೆಲ್ಲನೂ ಕಳೆದು ಏನೇ ಕೆಟ್ಟದಿದ್ರು ಅದು ಕಳೆದು ಸಮಾಧಾನ ಆಗಿದೆ ಅನ್ನೋ ಫೀಲ್ ಆಗುತ್ತೆ. ನಾನು ಅಂತ ಅಲ್ಲ, ಯಾರಿಗೆ ಆದರೂ ರಾಯರು ಅಂತ ಹೆಸರು ಎತ್ತಿದ್ರೇ ಅವ್ರ ಮುಖದಲ್ಲಿ ಬರೋ ಆ ನಗು ಪ್ರತಿಯೊಬ್ರಿಗೂ ಅಷ್ಟೇ. ಯಾರಿಗೂ ರಾಘವೇಂದ್ರ ಅಂದರೆ ಒಂದು ಬ್ಯಾಡ್ ಮನಸ್ಸೇ ಇಲ್ಲ. ಬೇಡೋ ರಾಘವೇಂದ್ರನ ಯಾವ ದೇವರು ಅಂತ ಯಾರೂ ಹೇಳಿಲ್ಲ ಇದುವರೆಗೂ. ರಾಯರ ಅಯ್ಯೋ ನಮ್ಗೆ ಅದು ಒಳ್ಳೇದು ಮಾಡಿದ್ರು, ಇದು ಒಳ್ಳೇದು ಮಾಡಿದ್ರು, ರಾಯರನ್ನ ನಮ್ದವ್ರಿಗೆ ಯಾರಿಗೂ ಕೆಟ್ಟದಾಗಲ್ಲ, ಈ ಥರ ಪ್ರತಿಯೊಬ್ಬರು ಬಾಯಲ್ಲೂ ಬರುತ್ತೆ. ಪಾಪ ಮುನ್ನಿಗಂತೂ ಸ್ವಲ್ಪ ಲೇಟೇ ಆಗ್ಬಿಡ್ತು ಇವತ್ತು. ಅವಳಿಗೆ ಅಂದರೆ ನಾವು ಸ್ವಲ್ಪ ತಿಂಡಿ ಮಾಡೋದು ನೈವೇದ್ಯಕ್ಕೆ ಸ್ವಲ್ಪ ಪೊಂಗಲ್ ಮಾಡ್ಕೊಬೇಕಿತ್ತು ಅಂದ್ಬಿಟ್ಟು ಪೊಂಗಲ್ ಮಾಡೋದು ಸ್ವಲ್ಪ ಲೇಟ್ ಆಗಿಬಿಡ್ತು ಈ ಕೆಲಸದ ಮಧ್ಯದಲ್ಲಿ. ಅರವಿಂದೇ ಪೊಂಗಲ್ ಮಾಡಿದ್ರು, ಆದರೂ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅವಳಿಗೂ ಲೇಟ್ ಆಯಿತು ಕಾಲೇಜ್ಗೆ. ಅವ್ಳು ಸ್ಕೂಲ್ ಅನ್ನೋದು ನಮ್ಗೆ ಇನ್ನೂ ಮರ್ತೇ ಹೋಗಿಲ್ಲ. ಅವಳು ಕಾಲೇಜ್ ಇದ್ರೂ ನಾವು ಸ್ಕೂಲ್ ಅಂತಲೇ ಹೇಳ್ತಿರ್ತೀವಿ. ಯಾಕಂದರೆ ಅವಳು ಸ್ಕೂಲ್ ಮಕ್ಕಳ ಥರನೇ ಅವಳಿಗಿನ್ನೂ ಕಾಲೇಜ್ ಮಕ್ಕಳು ಮೈಂಡ್ ಸೆಟ್ ಅವಳಿಗೆ ಬಂದಿಲ್ಲ. ಯಾಕಂದರೆ ಅವಳು ಮಾತಾಡೋದಿರ್ಬೋದು, ಆಲ್ಮೋಸ್ಟ್ ನನಗೆ ಗೊತ್ತಿರೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅವಳು ಮಾತಾಡೋ ರೀತಿ, ಬಿಹೇವಿಯರ್ ಎಲ್ಲ ಸ್ವಲ್ಪ ಸ್ಕೂಲ್ ಮಕ್ಕಳ ಥರನೇ ಇದೆ ಇನ್ನು ಮೈಂಡ್ ಸೆಟ್ಟು. ಗೈಸ್, ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರಿ. ನನಗೆ ಏನಕ್ಕೂ ಗೊತ್ತಿಲ್ಲ ವ್ಯೂವರ್ಸ್ ಕಡಿಮೆ ಆಗ್ತಿದೆ. ಅದು ಕಾರಣ ನನ್ನದೇ ತಪ್ಪಿರ್ಬೋದು. ನಾನು ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡೋದಿರ್ಬೋದು, ಏನಕ್ಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ವ್ಯೂವರ್ಸ್ ಕಡಿಮೆ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ಆದರೆ ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಿದ್ದೀರಾ, ಅದು ನನಗೆ ವ್ಯೂ ಆಗ್ತಿಲ್ಲ. ಪ್ಲೀಸ್ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ. ದಯವಿಟ್ಟು ನನ್ನ ವೀಡಿಯೋಸ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್. ನಾನು ಪೂಜೆ ಮಾಡಿದ ನಂತರ ಅರವಿಂದು ಕೂಡ ಪೂಜೆ ಮುಗಿಸಿ ಅವರು ಶಾಪಿಗೆ ಹೊರಟರು. ಆಲ್ರೆಡಿ ಮುನ್ನಿ ಕಾಲೇಜಿಗೆ ಬಿಟ್ಟು ಬಂದಿದ್ದರು ಅವರು. ನಾನು ಅವ್ರದ್ದು ಪೂಜೆ ಎಲ್ಲ ಆದಮೇಲೆ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ನಾನು ಕೂಡ ತಿಂದು ಶಾಪಿಗೆ ಹೊರಡಬೇಕು. ಯಾಕಂದರೆ ನಾವು ಏನೇ ಕೆಲಸ ಮಾಡಿದ್ರು ಫಸ್ಟ್ ಶಾಪಿಗೆ ಹೋದ್ರೇ ನಮಗೆ ಸಮಾಧಾನ ಆಗೋದು. ಗೈಸ್ ನೋಡಿ, ಪೂಜೆ ಮುಗಿಯೋದಲ್ಲ ಇಷ್ಟೊತ್ತಾಯಿತು. ಪೂಜೆ ಮುಗಿಸ್ಕೊಂಡು ನಾನು ಶಾಪ್ ಹತ್ರ ಹೊರಟೆ. ಆಲ್ರೆಡಿ ಅರವಿಂದ್ ಹೋಗಿದ್ರು ಶಾಪ್ಗೆ. ಕಸ್ಟಮರ್ಸ್ ಎಲ್ಲ ಬಂದಿದ್ದರು ನೋಡಿ, ಕಸ್ಟಮರ್ನ ಅಟೆಂಡ್ ಮಾಡ್ತಾಯಿದ್ರು ಅರವಿಂದ್. ಹಾಗೆ ಪೂಜೆನೂ ಕೂಡ ಮಾಡಿದರು ಶಾಪಲ್ಲಿ. ನಾನು ಪೂಜೆ ಮಾಡೋವಂಥದ್ದೇನಿರಲಿಲ್ಲ, ಪೂಜೆ ಮಾಡಿದ್ರು. ನಾನು ಹಾಗೆ ನಮಸ್ಕಾರ ಮಾಡಿಕೊಂಡು ಹಳೆ ಶಾಪ್ ಹತ್ರ ಹೋದೆ. ಹಳೆ ಶಾಪಲ್ಲೂ ನನ್ನ ತಮ್ಮ ಆಗಲೇ ಪೂಜೆ ಮಾಡಿ ಎಲ್ಲೋ ಹೋಗಿದ್ದ, ಅಂದರೆ ದೇವಸ್ಥಾನಕ್ಕೇನೋ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದ. ಇಲ್ಲಿ ಜುಬೇರ್ ಕೂಡ ಕಸ್ಟಮರ್ನ ಅಟೆಂಡ್ ಮಾಡ್ತಿದ್ದ, ಅವನ್ನ ಮಾತಾಡಿಸ್ಕೊಂಡು. ನಮ್ಮ ಅಬ್ಬಿ ಆ್ಯಕ್ಚುಲಿ ರಾಯರ ದೇವಸ್ಥಾನಕ್ಕೆ ಹೋಗ್ತಾನೆ ಗುರುವಾರ. ಇವತ್ತು ರಾಯರ ದೇವಸ್ಥಾನಕ್ಕೆ ಹೋಗಿದ್ದ ಅವನು. ಹಾಗೆ ಅರವಿಂದ್ ಕೂಡ ಫೋನ್ ಮಾಡಿದ್ರು, ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಬಾ ಅಂತ ಹೇಳಿ. ನಾವಿಬ್ಬರು ಹೊರಟ್ವಿ. ಇದು KRS ರೋಡು, ನೀವು ನೋಡ್ತಿರ್ಬೋದು. KRS ರೋಡಲ್ಲಿ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಡ್ಯಾಮ್ ಫಿಲ್ ಆಗಿದೆ. ತುಂಬ ಚೆನ್ನಾಗಿದೆ ನೀರು ನೋಡಲಿಕ್ಕೆ. ಬಟ್ ನಾವು ನಿಲ್ಲಿಸಲಿಲ್ಲ, ಹಾಗೆ ಆನ್ ದ ವೇ ಹೋಗ್ತಾ ವಿಡಿಯೋ ಮಾಡ್ಕೊಂಡು ಹೋದ್ವಿ. ಗೈಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ನನ್ನ ವಿಡಿಯೋದಲ್ಲಿ ಏನು ಕಂಟೆಂಟು ನಿಮ್ಗೆ ಇಷ್ಟ ಆಗುತ್ತೆ ಅಥವಾ ಏನು ಬೇಕು ಅಂತ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ. ನಮಗೆ ಗೊತ್ತಾಗದಿರೋದ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಮಗೂ ಖುಷಿ ಆಗುತ್ತೆ. ಏನು ಮಾಡಬೇಕು ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.